ಈಗ ಹನುಮಂತ ಮಾಡುವ ಜಪವನ್ನು ಕೊಟ್ಟಿದ್ದೇನೆ. ಸೀತೆ ಜಪವನ್ನು ಉಲ್ಲೇಖ ಮಾಡಿದೆ. ಇದು ಭಾಗವತದಲ್ಲಿ ಬಂದ ಸುದ್ದಿ. ಇಲ್ಲಿಯೂ ಹಾಗೆ ನಮ್ಮ ಆರ್ಯ ಲಕ್ಷ್ಮಣ ಶೀಲವ್ರತಾಯ ನಮ್ಮ ಸಾಧುವಾದ ನಿಕರ್ಷನಾಯ ಇವೆಲ್ಲ ಭಾಗವತದಲ್ಲಿ ಅವ ಮಾಡುವ ಜಪ. ಅದರಲ್ಲಿಯೂ 7 ಮಾತುಗಳು, ಅದು 7 ಕಾಂಡದ ಚಿಂತನೆಗಳು. ಹನುಮಂತ ಜಪ ಮಾಡೋದು ಅಂದರೆ ಏನು ಕಮ್ಮಿ ಇರ್ತದೆ. ಹಾಗಾಗಿ ಬಹಳ ಅದ್ಧೂರಿಯಾದಂತಹ ಕಿಂಪುರುಷ ಖಂಡದಲ್ಲಿ ಇವತ್ತು ಇದ್ದಾನೆ ಹನುಮಂತ. ಅಲ್ಲಿ ಹೋದರೆ ಸಿಗ್ತಾನೆ. ಭಾರತ ವರ್ಷದಲ್ಲಿ ಅಂದರೆ ಭಾರತದ ಜಂಬೂದ್ವೀಪದಲ್ಲೇ ಇದೆ ಕಿಂಪುರುಷ, ಇಳಾವರತ, ರಮ್ಯಕ, ಕೇತುಮಾಲ, ಹರಿ, ಉತ್ತರ ಕುರು ಎಲ್ಲ. ಹಾಗಾಗಿ ಈ ಭೂಭಾಗಗಳು ಅತಿಮಾನುಷ ಸ್ಥಾನಗಳು ಅಂತ ಹೇಳಲ್ಪಡ್ತವೆ. 16,000 ವರ್ಷಗಳವರೆಗೆ ಅದು ಇನ್ನೊಂದು ದಿವಸ ಮಾತಾಡುವ ವರ್ಷಗಳ ಬಗ್ಗೆ. 16,000 ವರ್ಷಗಳ ಬಗ್ಗೆ ಬದುಕುವವರು ಅಂತ ಇದೆ. ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಸಾಯುವುದು ಅಂತಲೂ ಇದೆ. ಮತ್ತು ಒಂದೇ ಮಕ್ಕಳು ಅಂತಲೂ ಇದೆ. ಇಂಥ ಸುಮಾರು ವಿಷಯಗಳಿವೆ ಮತ್ತು ವಿಚಾರಿಸುವುದೆಲ್ಲ. ಹೀಗಾಗಿ ಕಿಂಪುರುಷ ವರ್ಷದಲ್ಲಿ ಇವತ್ತು ಹನುಮಂತ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ ಭಗವಂತನ ಬಗ್ಗೆ. ದೀರ್ಘವಾದ ಮಾಲಾಮಂತರ ಚಿಂತನೆ ಅದವನದ್ದು. ಗಂಧರ್ವರೆಲ್ಲ ಸೇರಿದ್ದಾರೆ. ಯಾಕೆಂದರೆ ಹನುಮಂತನಿಗೆ ಚಂದವಾಗಿ ಸ್ವರ ಬರಲಿಕ್ಕೆ ಉಂಟು. ವೇದಾದಿಗಳನ್ನೆಲ್ಲ ತಿಳಿದವ. ಮುಂದೆ ಹನುಮ ಜಯಂತಿ ಇರಲಿಕ್ಕೆ ಹೋಗಿ ನಾನು ಹೆಚ್ಚು ಹೇಳುವುದಿಲ್ಲ ಅವನ ಬಗ್ಗೆ, ಮತ್ತೆ ಕೇಳುವ ಅಂತ. ಹಾಗಾಗಿ ಅವನ ಜಪಕ್ಕೆ ಸೇರಿಕೊಂಡವರು ಗಂಧರ್ವರು ಅಂತ.